ಇದನ್ನು ನಾವು ಪ್ರಶ್ನೆ ಮಾಡಬೇಕಾಗುತ್ತೆ. ಇರಾನ್ನಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ದೇಶ ಬಿಟ್ಟು ಆಚೆ ಹೋಗ್ಲಿಕ್ಕೆ ಪಾಸ್ಪೋರ್ಟ್ ಪಡೆದುಕೊಳ್ಬೇಕು ಅಂದರೆ ಪರ್ಮಿಷನ್ ಯಾರು ತಗೊಳ್ಬೇಕು? ಗಂಡನ ಹತ್ರ. 13 ವರ್ಷದ ಕೆಳಗಿನ ಹೆಣ್ಣು ಮಕ್ಕಳು, ಅದು ಎಷ್ಟು ಲಕ್ಷ ಸಾವಿರ ಕೋಟಿ ಸಂಖ್ಯೆಯಲ್ಲಿದ್ದಾರೋ ಗೊತ್ತಿಲ್ಲ, ಅವ್ರು 13 ವರ್ಷದ ಕೆಳಗಡೆ ಇರೋ ಹೆಣ್ಣು ಮಕ್ಕಳು ಮದುವೆ ಆಗ್ಬಿಡ್ಬೋದು ಕೋರ್ಟ್ನ ಪರ್ಮಿಷನ್ ಸಿಕ್ಬಿಟ್ರೆ. ಆಸ್ತಿಯಲ್ಲಿ ಸಮಪಾಲಿಲ್ಲ, ಸತ್ತಾಗ್ಲೂ ಸಮ ಮರ್ಯಾದೆ ಇಲ್ಲ. 170 ಹೆಣ್ಣು ಮಕ್ಕಳಿಗೆ ಸಲ್ಲಬೇಕಾಗಿದ್ದ ಗೌರವ ಸಿಗಬೇಕಾಗಿತ್ತು, ಅವರ ಮಾರಣ ಹೋಮ ಖಂಡನೀಯ. ಹಾಗಾದ್ರೆ ಇರಾನ್ನಲ್ಲಿ ದಬ್ಬಾಳಿಕೆಯಲ್ಲಿ ಬದುಕ್ತಿದ್ರಲ್ಲ ಹೆಣ್ಣು ಮಕ್ಕಳು, ಈ ಖೊಮೇನಿ ಆಡಳಿತದಲ್ಲಿ ಅದನ್ನ ಪ್ರಶ್ನೆ ಮಾಡೋ ಹಾಗಿಲ್ವಾ ಶ್ರೀಕಾಂತ್ ಶೆಟ್ರೆ? ನೋಡಿ, ನಮ್ಮ ದೇಶದಲ್ಲಿ ಯಾರೋ ಒಬ್ಬ ಕ್ರಿಮಿನಲ್ ಅನ್ನ ಕೂಡ ಸಾರ್ವಜನಿಕವಾಗಿ ನೇಣುಗಂಬಕ್ಕೆ ಏರಿಸುವಂತ ಪದ್ಧತಿ ಇಲ್ಲ. ಆದ್ರೆ ಕ್ರೈನ್ ನಲ್ಲಿ ಹೆಣ್ಣು ಮಕ್ಕಳನ್ನ ಬಹಿರಂಗವಾಗಿ ನೇತು ಹಾಕುವಂತ ನಿಮ್ಗೆ 10 ದೃಶ್ಯಗಳು ಇರಾನ್ ನಿಂದ ಈಗ ಪೋಸ್ಟ್ ಆಗ್ತಾ ಇವೆ. ಯಾಕಂದ್ರೆ ಇಷ್ಟು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ, ಹಿಜಾಬ್ನ ವಿರುದ್ಧ ಯಾರೆಲ್ಲ ಹೋರಾಟ ಮಾಡಿದ್ದಾರೆ, ಸಮಾನತೆಗಾಗಿ ಯಾರು ಹೋರಾಟ ಮಾಡಿದ್ದಾರೆ, ಅಲ್ಲಿರುವಂತಹ ಕ್ರೂರವಾದಂತಹ ಮಹಿಳಾ ವಿರೋಧಿ ಕಾನೂನುಗಳ ವಿರುದ್ಧ ಶಿಕ್ಷಣಕ್ಕಾಗಿ ಯಾರು ಹೆಣ್ಣು ಮಕ್ಕಳು ಹೋರಾಟ ಮಾಡಿದ್ದಾರೆ ಅಂತವರನ್ನ ಬಹಿರಂಗವಾಗಿ ಗಲ್ಲಿಗೆ ಹಾಕುವಂತ ಕೆಲಸವನ್ನು ಮಾಡಿದ್ದಾರೆ ಇವರು. 5700 ಹೆಣ್ಣು ಮಕ್ಕಳ ಇವತ್ತಿನವರೆಗೆ ಅವರ ಮನೆಯವರಿಗೆ ಅವರ ಅಡ್ರೆಸ್ ಇಲ್ಲ, ಎಲ್ಲಿ ಹೋಗಿದ್ದಾರೆ ಅನ್ನೋದೇ ಇಲ್ಲ. ಅವರು ಮಾಧ್ಯಮಗಳ ಮುಂದೆ ಬಂದು ಅಳ್ತಾ ಇದ್ದಾರೆ. ಇವರು ನೋಡಿ, ನಾನು ಬಹಳ ಚೆನ್ನಾಗಿ ಅವ್ರು ಹೇಳ್ತಾ ಇದ್ದಾರೆ ಮಾನವ ಹಕ್ಕುಗಳ ಬಗ್ಗೆ. ಇದೇ ಅಲ್ ಬಶರ್ ಸಿರಿಯಾದ ಒಳಗಡೆ ಅವನ ಇಡೀ ರೆಜಿಮ್ ಅಲ್ಲಿ 5 ಲಕ್ಷ ಜನ ಸುನ್ನಿ ಮುಸಲ್ಮಾನರನ್ನ ಕೊಂದಿದ್ದಾನೆ. ನೀವು ಬಹಳ ವಿಚಿತ್ರ ಅಂತ ಅನ್ಸತ್ತೆ ನಮಗೆ. ಡಮಾಸ್ಕಸ್ ನ ಆಸ್ಪಾಸ್ ನಲ್ಲಿ ಕೆಮಿಕಲ್ ಬಾಂಬ್ ಗಳನ್ನ ಹಾಕಿ ಅಲ್ಲಿರುವಂತಹ ಪ್ರತಿಭಟನಾಕಾರರನ್ನ ಕೊಂದು ಹಾಕುವಂತ ಕೆಲಸವನ್ನ ಅಲ್ ಬಶರ್ ಮಾಡಿದ. ಈ ಶಿಯಾ ಸುನ್ನಿಗಳ ಗಲಾಟೆಗಿಂತ ನಮಗೆ ಇವತ್ತು ಮಾನವತಾವಾದ ಮುಖ್ಯ ಅನ್ನೋದನ್ನ ಇವರು ಈಗ ಏನು ಒತ್ತಿ ಹೇಳ್ತಾ ಇದಾರಲ್ಲ, ಮಾನವತಾವಾದ ಅಂತ ಆದಾಗ ಬಲೂಚಿಸ್ತಾನದಲ್ಲಿ ನಡೀತಾ ಇರುವಂತಹ ದಬ್ಬಾಳಿಕೆ ಬಗ್ಗೆ ಯಾಕೆ ಭಾರತದಲ್ಲಿ ಪ್ರತಿಭಟನೆ ಆಗಲ್ಲ? ಅಲ್ ಬಶರ್ನ ವಿರುದ್ಧ ಯಾಕೆ ಪ್ರತಿಭಟನೆ ಆಗ್ಲಿಲ್ಲ? ಈ ಹಿಂದೆ ಖೊಮೇನಿ ರೆಜಿಮ್ ನಲ್ಲಿ ಆದಂತಹ ಇಷ್ಟೆಲ್ಲ ಹತ್ಯೆಗಳ ಬಗ್ಗೆ ಭಾರತದಲ್ಲಿ ಯಾವತ್ತೂ ಕೂಡ ಒಂದೇ ಒಂದು ಧ್ವನಿ ಯಾಕೆ ಹೇಳಲಿಲ್ಲ? ಇದೇ ಸದ್ದಾಂ ಹುಸೇನ್ ಕುರ್ದಿಶ್ಗಳನ್ನ ಎಷ್ಟೋ ಜನ ಲಕ್ಷಾಂತರ ಸಂಖ್ಯೆಯಲ್ಲಿ ಏರ್ ಸ್ಟ್ರೈಕ್ ಮಾಡಿ ಅವರನ್ನ ಹೊಡೆದು ಹಾಕಿದಂತ ಉದಾಹರಣೆಗಳಿತ್ತಲ್ಲ. ಆಗ ಭಾರತದಲ್ಲಿ ಎಲ್ಲಿ ಪ್ರತಿಭಟನೆಗಳಾಯ್ತು? ಒಂದು ಪ್ರತಿಭಟನೆ ಆಗಿರೋದನ್ನ ನೀವು ತೋರಿಸಿ ನೋಡೋಣ ಮಾನವತಾವಾದಿಗಳು. ಇದು ಕೇವಲ ಮತ್ತು ಕೇವಲ ಭಾರತೀಯ ಮುಸಲ್ಮಾನರಿಗೆ ಒಂದು ದೊಡ್ಡ ಐಡೆಂಟಿಟಿ ಕ್ರೈಸಿಸ್ ಇದೆ. ನಾವು ಯಾರು ಅನ್ನೋದನ್ನ ಅವರು ಅಲ್ಲಿ ಹೋಗಿ ಹುಡುಕ್ತಾರೆ ಈಗ. ಆಯ್ತು, ಹಂಗಂದ ಮಾತ್ರಕ್ಕೆ ಇರಾನ್ನ ಸುಪ್ರೀಂ ಲೀಡರ್ ನನ್ನ ಹೊಡೆದಾಕಿದ್ದು ಸರಿ ಅಂತ ಹೇಳಿ ಡಿಫೆಂಡ್ ಮಾಡ್ಕೊಳ್ಳಿಕ್ಕಾಗತ್ತಾ? ಅಲ್ಲಿಗೆ ಏನ್ ವ್ಯತ್ಯಾಸ ಬಂತು? ಅದೇ ಪ್ರಶ್ನೆ ಕೇಳ್ತಿದ್ದಾರೆ ಶರೀಫ್ ಅವರು. ನೋಡಿ ಸ್ಮಿತಾ ಅವರೇ, ನೋಡಿ, ನೀವು ಅಮೆರಿಕದಂತ ದೇಶಗಳನ್ನ, ರಷ್ಯಾದಂತ ದೇಶಗಳನ್ನ ನಂಬಿಕೊಂಡು ದೇಶ ನಡೆಸ್ತೀರಿ ಅಂತಾದ್ರೆ ನೀವು ಅವ್ರು ಮಾಡುವಂತ ಎಲ್ಲಾ ಆಟಗಳಲ್ಲಿ ನೀವು ದಾಳಗಳಾಗಿ ಬಳಕೆ ಆಗ್ತೀರಿ. ಇದೇ ಇರಾನ್ ಮತ್ತು ಇರಾಕ್ನ ಗಲಾಟೆಗಳಾಗುವಾಗ ಇರಾಕ್ ನೀವು ಇಸ್ರೇಲ್ ಕಾಂಟ್ರೋ ಒಪ್ಪಂದದ ಬಗ್ಗೆ ಒಮ್ಮೆ ತೆಗೆದು ನೋಡಿದ್ರೆ ನಿಮ್ಗೆ ವಿಚಿತ್ರ ಅಂತ ಅನ್ಸುತ್ತೆ. ಇರಾಕ್ ಮತ್ತು ಇರಾನ್ ಫೈಟ್ ಮಾಡ್ತಾ ಇರ್ಬೇಕಿದ್ರೆ ಇರಾನ್ ಅವತ್ತು ಬದ್ಧ ದ್ವೇಷವನ್ನ ಮಾಡ್ತಾ ಇತ್ತು ಇಸ್ರೇಲ್ನ ಜೊತೆ. ಆದ್ರೆ ಎಲ್ಲಾ ಆಯುಧಗಳನ್ನ ಖರೀದಿ ಮಾಡಿದ್ದು ಯಾರಿಂದ? ಇಸ್ರೇಲ್ನಿಂದ, ಅಮೆರಿಕದಿಂದಲೇ. ಅಂದ್ರೆ ಇವರೆಲ್ಲರೂ ಕೂಡ ಅವರವರ ಅನುಕೂಲಕ್ಕೆ ತಕ್ಕ ಹಾಗೆ ಇಸ್ರೇಲ್ ಅನ್ನ, ಅಮೆರಿಕವನ್ನ ಬಳಸ್ಕೊಂಡು ಆನಂತರ ಅವರಿಗೆ ತಿರುಗಿ ಬಿಟ್ಟರೆ ಅವ್ರು ಬಿಡ್ತಾರ. ನೀವೀಗ ಇಷ್ಟೆಲ್ಲ ಇಸ್ರೇಲ್ ಅಮೆರಿಕವನ್ನ ದ್ವೇಷ ಮಾಡುವಂತ ಇವರು ಮೊದಲ ಬಾರಿಗೆ ಇವರಿಗೆ ತೈಲವನ್ನ ಹುಡುಕಿ ಕೊಟ್ಟವ್ರು ಯಾರ್ರಿ? 1908ರಲ್ಲಿ ಮೊದಲ ಉದ್ಯಮಿ ವಿಲಿಯಂ ನಾಕ್ಸ್ಟಿ ಆರ್ಸಿ ಅಂತ ಹೇಳಿ ಅವನು ಆಂಗ್ಲೋ ಪರ್ಷಿಯನ್ ಆಯಿಲ್ ಕಂಪನಿಯನ್ನು ಆರಂಭ ಮಾಡ್ತಾನೆ. ಅಲ್ಲಿಂದ ಇಡೀ ಅರಬ್ಬಿನ ಆರ್ಥಿಕ ಚಟುವಟಿಕೆಗಳಲ್ಲಿ ಬದಲಾವಣೆ ಆಗಿರುವಂತದ್ದು. ಮುಂದೆ ಅದು ಬ್ರಿಟಿಷ್ ಆಯಿಲ್ ಪೆಟ್ರೋಲಿಯಂ ಅಂತ ಅದ್ರ ಹೆಸರಾಯ್ತು. ಇವತ್ತು ಅಲ್ಲಿರುವಂತ ಎಲ್ಲಾ ಕಂಪನಿಗಳು ಏನಾಯ್ತು ಸರ್? ಏನಾಯ್ತು? ಇಲ್ಲ, ಅಲ್ಲಿ ಬಂದ್ಬಿಟ್ಟು ತೈಲಗೋಸ್ಕರ ಬಂದ್ರು. ಟೋಟಲಿ ಅಲ್ಲಿ ಒಪ್ಪಂದ ಹೆಂಗ್ ಮಾಡ್ಕೊಂಡ್ರಂದ್ರೆ ಅಲ್ಲಿ ಬರತಕ್ಕಂಥ ಮೆಜಾರಿಟಿ ಇನ್ಕಮ್ ಅನ್ನ ಅವರೇ ಬಳಸ್ಕೊಂಡ್ರು. ಯಾರು ಅದ್ರ ಬಗ್ಗೆ ಕಂಡಿಡಿದ್ರು ಅವರೇ ಬಳಸ್ಕೊಂಡ್ರು. ಆಮೇಲೆ ಎಲ್ಲವನ್ನು ತಗೊಂಡು ಆಮೇಲೆ ಅವ್ರಿಗೆ ಸ್ವಲ್ಪನೇ ಬಿಟ್ಟಿದ್ರು. ಇದೆಲ್ಲ ಬಂದು ಹಿಸ್ಟ್ರಿ ಇದೆ. ಬರೀ ನಾನ್ ನಿಮ್ಮಲ್ಲಿ ಒಂದು ಮಾತನ್ನ ಕೇಳ್ತೀನಿ. ನಿಮ್ಗೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡೋದಕ್ಕೆ ಅವ್ರು ಬೇಕು, ತೈಲ ಒಂದ್ ನಿಮಿಷ ಕೇಳಿ. ನೀವು ಇದೇ ಇಸ್ರೇಲ್ ಬಗ್ಗೆ ಮಾತಾಡ್ತಿರಲ್ಲ, ಇರಾನ್ ಮತ್ತು ಇಸ್ರೇಲ್ ಸೇರ್ಕೊಂಡು ಇವರು ಯಾವಾಗ ಸುಯೇಜ್ ಕಾಲುವೆ ಬ್ಲಾಕ್ ಆದಾಗ ಇಡೀ ಪೈಪ್ಲೈನ್ ಯುರೋಪ್ನವರಿಗೆ ಪೈಪ್ಲೈನ್ ಮಾಡಿಕೊಡ್ಲಿಲ್ವಾ ಇಸ್ರೇಲ್ನವರು? ಆಗ 50-50 ಪಾರ್ಟ್ನರ್ಶಿಪ್ ಅಲ್ಲಿ ತೈಲವನ್ನ ಮಾರಾಟ ಮಾಡ್ಲಿಲ್ವಾ ಇರಾನ್ ಇಸ್ರೇಲ್ ಸೇರ್ಕೊಂಡು? ಅಮೆರಿಕ ಎಲ್ಲೆಲ್ಲಿ ಕಾಲಿಡ್ತಿದೆ ಅಲ್ಲೆಲ್ಲ ಈ ರೀತಿಯಾದ ವಿಧ್ವಂಸಕ ಕೃತ್ಯಗಳೇ ಕಾರಣ ಆಗ್ತಿದೆ. ಸರಿ, ನಾನು ಉಮರ್ ಶರೀಫ್ ಅವ್ರದ್ದು ಮಾತನ್ನ ಅರ್ಧಕ್ಕೆ ಕಟ್ ಮಾಡಿದೆ. ಅವ್ರು ನನಗೆ ನೀವು ಕಣ್ಣಮ್ ಮಾಡ್ತೀರಾ ಅಂತ ಕೇಳಿದ್ರು ನಾನು ಕಣ್ಣಮ್ ಮಾಡ್ಲಿಕ್ಕೆ ಅವ್ರು ಅವಕಾಶ ಕೊಡ್ತಿರ್ಲಿಲ್ಲ. ನಾನು ಮತ್ತೊಮ್ಮೆ ಉಮರ್ ಶರೀಫ್ ಅವರೇ 170 ಹೆಣ್ಣು ಮಕ್ಕಳ ಪ್ರಾಣವನ್ನ ತೆಗೆದಿದ್ದನ್ನ
ಮುಕ್ತ ಕಂಠದಿಂದ ಯಾವುದೇ ಹಿಂಜರಿಕೆ ಇಲ್ಲದೆ ಖಂಡಿಸ್ತಾ ನಾನು ಶ್ರೀಕಾಂತ್ ಶೆಟ್ಟಿ ಅವ್ರಿಗೆ ಕೇಳಿದ್ದೆ ಪ್ರಶ್ನೆಯನ್ನ ಮತ್ತೆ ನಿಮಗೆ ಕೇಳ್ತೀನಿ. ಅದರ ಪ್ರೊನೌನ್ಸಿಯೇಷನ್ ನಾನು ಬರ್ತೀನಿ ಸರ್, ವಿತ್ ಯೋರ್ ಪರ್ಮಿಷನ್. ಹಂಗೆ ಬಿಜೆಪಿ ನಿಮ್ಮಿಬ್ಬರಿಗೆ ಕೇಳೋಕೆ ಪ್ರತ್ಯೇಕ ಪ್ರಶ್ನೆ ಇದೆ. ಐ ಡೋಂಟ್ ವಾಂಟ್ ಟು ನಿಮ್ಮಿಬ್ಬರನ್ನ ಈ ಮುಸಲ್ಮಾನ್ ಕನ್ಸಾಲಿಡೇಷನ್ ವಿಚಾರದಿಂದ ದೂರ ಇಡಬೇಕು, ಪೊಲಿಟಿಕಲ್ ಪ್ರಶ್ನೆ ಕೇಳಬೇಕು ಅಂತೇಳಿ 2 minutes. ನನ್ನ ಪ್ರೊನೌನ್ಸಿಯೇಷನ್ ಸರಿ ಇಲ್ಲ ಅಂತಂದ್ರೆ ಸರಿ ಮಾಡಿ ಹೇಳಿ ಉಮರ್ ಶರೀಫ್ ಸರ್. ಈ ಇಸ್ರೇಲ್ನಲ್ಲಿ ಬಹಳ ಆಕ್ಟಿವ್ ಆಗಿದ್ದಂತಹ ಮಾರಲ್ ಪೊಲೀಸ್, ಅದಕ್ಕೊಂದು ಪ್ರತ್ಯೇಕವಾದ ಹೆಸರು ಬೇರೆ ಇತ್ತಂತೆ, ಗಸ್ಟಿ ಇರ್ಷಾದ್. ಏನು ಮಾಡ್ತಿತ್ತು, ಬುರ್ಕಾವನ್ನ ಇರಾನ್ನಲ್ಲಿ ಬುರ್ಕಾವನ್ನ ಸರಿಯಾಗಿ ಹಾಕ್ತಾ ಇದ್ರೆ, ಹಿಜಾಬನ್ನ ಸರಿಯಾಗಿ ಹಾಕ್ತಾ ಇದ್ರೆ ನಡುಬೀದಿಯಿಂದ ಹೆಣ್ಣು ಮಕ್ಕಳನ್ನ ಎತ್ಕೊಂಡು ಹೋಗ್ತಿದ್ರು. ಎಲ್ಲಿತ್ತು ಹ್ಯುಮ್ಯಾನಿಟಿ? ಅದರ ಜೊತೆಯಲ್ಲೇ ಮಸಾ ಅಮೀನಿ ಅನ್ನೋ ಹೆಣ್ಣು ಮಗಳು, ಆಕೆ ದಾರುಣವಾಗಿ ಅಂತ್ಯವನ್ನ ಕಂಡ ನಂತರದಲ್ಲಿ ಇದೇ ಇರಾನ್ನ ಮೋಸ್ಟ್ ಟಾಪ್ ಪೊಲೀಸ್ ಆಫೀಸರ್ ಆತನನ್ನ ಸಸ್ಪೆಂಡ್ ಮಾಡಲಾಯಿತು. ಯಾಕೆ? ಆಕೆ ನಿಜವಾಗ್ಲೂ ಕೂಡ ಇರಾನ್ನ ಈ ರೀತಿಯ ದುರಾಡಳಿತದ ನಿಯಮದಿಂದ ಸಾವನ್ನಪ್ಪದೆ ಹೋಗಿದ್ದಿದ್ರೆ ಆಫೀಸರ್ನ ಸಸ್ಪೆಂಡ್ ಯಾಕೆ ಮಾಡ್ತಿದ್ರು? ಆಕೆಯ ಸಾವು ಅದನ್ನ ಖಂಡಿಸ್ತಾ ಇದ್ದಾಗ ಇಡೀ ಪ್ರಪಂಚ ಎಲ್ಲೋಗಿತ್ತು ಭಾರತೀಯ ಶಿಯಾ ಮುಸಲ್ಮಾನರಲ್ಲಿ ಹ್ಯುಮ್ಯಾನಿಟಿ? ಓಕೆ, ಸರಿಗಿದೆ ಪ್ರಶ್ನೆ. ಇವಾಗ ನಾವು ಶಿಯಾ ಕಮ್ಯುನಿಟಿನ ಬೆಂಬಲಿಗರಲ್ಲ. ಫಸ್ಟ್ ವಿಷಯ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಎಷ್ಟೋ ಬಾರಿ ನಾವು ಕ್ರಿಟಿಸೈಸ್ ಮಾಡಿದ್ದೀವಿ ಶಿಯಾನ್ನ ಕೂಡ. ಎಷ್ಟೋ ಬಾರಿ ಸುನ್ನಿ ಹೆಸರು ಇಟ್ಕೊಂಡು ಎಷ್ಟೋ ಔಟ್ಫಿಟ್ಸು, ಜಿಹಾದಿ ಔಟ್ಫಿಟ್ಸನ್ನು ನಾವು ಕ್ರಿಟಿಸೈಸ್ ಮಾಡಿದ್ದೀವಿ. ಎಲ್ಲವನ್ನು ನಾವು ಕ್ರಿಟಿಸೈಸ್ ಮಾಡಿದ್ದೀವಿ. ಆ ವೇಳೆಯಲ್ಲಿ ಯಾರ್ಯಾರು ತಪ್ಪು ಮಾಡ್ತಾರೋ ಅವರನ್ನು ಕ್ರಿಟಿಸ್ ಮಾಡ್ತೀವಿ. ನಮ್ಮ ತಂದೆ ಬಂದು ಒಂದು ಬಾರಿ ನನಗೆ ಬಂದು ಕಾಸು ಕೊಟ್ಟರೆ ನಾನು ಸಂತೋಷ ಪಡ್ತೀನಿ, ಸುಮ್ಮನೆ ಇರುವಾಗ ನಾನು ಬಂದು ಹೊಡೆದ್ರೆ ನಾನು ಬಂದು ಬೇಸರ ಪಡ್ತೀನಿ, ಯಾಕಪ್ಪ ಸುಮ್ಮನೆ ಹೊಡ್ತಿ ಅಂತ. ಅದೇ ರೀತಿಯೇ ಒಬ್ಬ ಮನುಷ್ಯ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಸರಿಗಿದೆ ಅಂತ ಹೇಳ್ತೀವಿ, ತಪ್ಪು ಮಾಡಿದ್ರೆ ತಪ್ಪು ಅಂತ ಹೇಳ್ತೀವಿ. ಇವಾಗ ನಡೆಯೋದೇನಂದ್ರೆ ವಿ ಆರ್ ಟಾಕಿಂಗ್ ಅಬೌಟ್ ವೈಲೇಷನ್ ಆಫ್ ಇಂಟರ್ನ್ಯಾಷನಲ್ ಲಾ. ಯಾಕೆ ನೀನು ಡೈರೆಕ್ಟ್ ಆಗಿ ಹೋಗಿ ಅಟ್ಯಾಕ್ ಮಾಡಿ ನೋಡಿ, ಅಲ್ಲಿ ಒಳಗೆ ಇರತಕ್ಕಂಥ ಗೊಂದಲಗಳನ್ನ ಅವರು ಅದಕ್ಕೆ ಏನೇನು ಪರಿಹಾರವನ್ನು ಹುಡುಕ್ಬೇಕೋ ಅಲ್ಲಿರೋರು ಹುಡುಕ್ತಾರೆ. ಯಾರು ಹುಡುಕ್ಬೇಕು? ಇರಾನಿನ ಸಮಸ್ಯೆಯನ್ನ ಪರಿಹರಿಸೋದಕ್ಕೆ ಅಲ್ಲೇ ಇರೋರು ಮಾಡಬೇಕಾಗಿರುತ್ತೆ. ಇವಾಗ ಭಾರತದಲ್ಲಿ ಇರತಕ್ಕಂಥ ಪ್ರಾಬ್ಲಮ್ಸ್ ಅನ್ನ, ಇಲ್ಲಿರತಕ್ಕಂಥ ಗೊಂದಲಗಳನ್ನ ನಾವು ಸರಿ ಮಾಡ್ಕೊಳ್ಬೇಕು. ಯಾವನೊಬ್ಬ ಇಲ್ಲೆಲ್ಲೋ ಮುಸ್ಲಿಂ ಸತ್ತೋದ, ನಾನು ಅಲ್ಲಿಂದ ಜಿಹಾದ್ ಮಾಡ್ತೀನಿ ಅಂತ ಪಾಕಿಸ್ತಾನವನ್ನು ಹೇಳಿದ್ರೆ ನಾನು ಒದ್ದು ಆಚೆ ಕಳಿಸ್ತೀನಿ ಅವನ್ನ. ಇದು ನನ್ನ ದೇಶದ ಭಕ್ತಿ ಇರೋದು. ಹಾಗಾಗಿ ಅದೇ ರೀತಿ ಅವರವರ ದೇಶದ ಭಕ್ತಿಯನ್ನ ಅವ್ರು ತೋರಿಸ್ಕೊಳ್ತಾರೆ, ಅವರವರ ಪ್ರಾಬ್ಲಮ್ ಅನ್ನ, ಸಮಸ್ಯೆಯನ್ನ ಅವ್ರು ಪರಿಗಣಿಸ್ಕೊಳ್ತಾರೆ. ನೀನ್ ಯಾರು ಆಚೆಯಿಂದ ಅಲ್ಲಿ ದಾಳಿ ಮಾಡಕ್ಕೆ? ಪ್ರಶ್ನೆ ಇರೋದು, ಯು ಹ್ಯಾವ್ ವೈಲೇಟೆಡ್ ದಿ ರೈಟ್ಸ್ ಅಂಡರ್ ದಿ ಇಂಟರ್ನ್ಯಾಷನಲ್ ಲಾ. ಭಾರತದ ವಿರುದ್ಧವಾಗಿ ಕೆಲ ಚಟುವಟಿಕೆಗಳಾಗ್ತಿದೆ ಅಂದಾಗ ಅವ್ರ ಸಮಸ್ಯೆ ಅವ್ರು ಏನೋ ಮಾಡ್ಕೊಳ್ತಿದ್ದಾರೆ, ನ್ಯೂಕ್ಲಿಯರ್ ವೆಪನ್ ಆದ್ರೂ ಇಟ್ಕೊಳ್ಳಿ, ಮತ್ತೊಂದಾದ್ರೂ ಇಟ್ಕೊಳ್ಳಿ, ನಾವ್ ಯಾರು ಕೇಳಲಿಕ್ಕೆ ಅಂತ ಭಾರತ ಸುಮ್ಮನೆ ಕೂರ್ಲಿಕ್ಕಾಗತ್ತಾ? ಚಂಬಿ ಸರ್, ಈಗ ನೀವು ನಮ್ಮ ಶರೀಫ್ ಅವರು ಒಂದ್ ರೀತಿನಲ್ಲಿ ಅವರು ಇವತ್ತು ಒಂದು ಒಗ್ಗಟ್ಟಿನ ಒಂದು ಮಂತ್ರ ಅಥವಾ ಒಂದು ರೀತಿನಲ್ಲಿ ಅದರ ಒಂದು ಚಿತ್ರವನ್ನ ಕೊಡ್ತಾ ಇದ್ದಾರೆ. ಆದ್ರೆ ವಾಸ್ತವವಾಗಿ ಶರೀಫ್ ಅವರು ಇರಾನಿನಲ್ಲಿ ನಡೆಯತಕ್ಕಂತ ಮಹಿಳೆಯರ ಮೇಲೆ ದೌರ್ಜನ್ಯ, ಮತ್ತೆ ಇವರು ಮೊದಲು ಮಾತಾಡಿದವರಲ್ಲ, ಅವ್ರು ಹೇಳಿದ ಹಾಗೆ ಅಲ್ಲಿ ನಡೆಯತಕ್ಕಂಥದ್ದು ಅವ್ರಿಗೆ ಏನೇನು ಹಕ್ಕುಗಳಿದೆಯಲ್ಲ, ದಿ ಹ್ಯೂಮನ್ ರೈಟ್ಸ್, ಬೇಸಿಕ್ ಹ್ಯೂಮನ್ ರೈಟ್ಸ್, ಅದು ಸತತವಾಗಿ ಅದನ್ನ ಅವರಿಗೆ ಅಲ್ಲಗೆಳೆದಿದ್ದಾರೆ. ದೇ ಹ್ಯಾವ್ ಬಿನ್ ಡಿನೈಡ್ ಆಲ್ ದಟ್. ಅದನ್ನ ನಾವು ಕಂಡೆಮ್ ಮಾಡ್ತಕ್ಕಂಥದ್ದು ನಮ್ಮ ಮೊದಲನೇ ಕರ್ತವ್ಯ. ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಅಲ್ಲಿ ಆಂತರಿಕವಾಗಿ ಇವ್ರು ಹೇಳಿದ್ರಲ್ಲ, ಭಾರತದಲ್ಲಿ ಎಲ್ರಿಗೂ ಒಂದು ರೀತಿಯಲ್ಲಿ ಸ್ವಾತಂತ್ರ್ಯ ಇದೆ, ಅಲ್ಲಿ ಮಹಿಳೆಯರಿಗೆ ಹೆಚ್ಚಿನ ರೀತಿಯ ಸ್ವಾತಂತ್ರ್ಯ ಇಲ್ಲ. ಒಂದು ಉಡುಪಿನಿಂದ ಹಿಡಿದು ಅವರ ಶಿಕ್ಷಣ, ಅವರ ಮುಂದಿನ ಒಂದು ಬದುಕು, ಅವರ ಒಂದು ಕ್ರಿಯೇಟಿವ್ ಲೈಫ್, ಇವ್ಯಾವಕ್ಕೂ ಅವಕಾಶ ಇಲ್ಲ. ಅಂದ್ರೆ ಏನಾಯ್ತು, ಇಡೀ ಒಂದು 40% ಇರ್ತಕ್ಕಂಥ ಮಹಿಳೆಯರನ್ನ ಸಪ್ರೆಸ್ ಮಾಡ್ತಕ್ಕಂಥದ್ದನ್ನ ಜಗತ್ತು ಖಂಡಿಸ್ತಾ ಇದೆ, ಈಗಲೂ ಖಂಡಿಸಬಹುದು. ಈ ಯುದ್ಧದ ಸನ್ನಿವೇಶದಲ್ಲಿ ಅವರು ಇಂಟರ್ನ್ಯಾಷನಲ್ ಲಾ ಅಂತ ಒಂದು ಪಾಯಿಂಟ್ ಹೇಳಿದ್ರು. ಇದೇ ಇಂಟರ್ನ್ಯಾಷನಲ್ ಲಾ ಪ್ರಕಾರ ಒಂದು ಮಾನವೀಯ ಜನಾಂಗೀಯ ಹತ್ಯೆಯನ್ನ ಮಾಡಿರ್ತಕ್ಕಂಥ ಘೋರ ಪಾಪ ಅಥವಾ ಅಪರಾಧಕ್ಕೆ ಇರಾನಿನ ನಾಯಕತ್ವ ಅಂತಕ್ಕಂಥದ್ದು ಕಾರಣ ಅಂತಕ್ಕಂಥ ಮಾತನ್ನ ಯಾರು ಇಂಥ ಹೆಣ್ಣು ಮಕ್ಕಳ ಮೇಲಾದ ದೌರ್ಜನ್ಯದ ಪರವಾಗಿ ಭಾರತದಲ್ಲಿ, ಶಿವಮೊಗ್ಗದಲ್ಲಿ, ಅಲಿಪುರದಲ್ಲಿ ಯಾರೂ ಬೀದಲ್ಲಿ ನಿಂತ್ಕೊಂಡು ಕಣ್ಣೀರು ಹಾಕ್ಲಿಲ್ಲ. ಯಾಕೆ ಅನ್ನೋದೇ ಪ್ರಶ್ನೆ. ನೀವೇ ದಿಲೀಪ್ ಗೌಡರು ಜಾಯ್ನ್ ಆಗಿದ್ದಾರೆ, ಬಿಜೆಪಿ ವಕ್ತಾರರು. ಹಾಗೆ ನಟರಾಜ್ ಗೌಡ್ರೆ, ಕ್ಷಮೆ ಇರಲಿ ನಿಮ್ಮನ್ನ 15 ನಿಮಿಷ ವೇಟ್ ಮಾಡಿಸೋದಕ್ಕೆ. ಪ್ರಶ್ನೆ ನಾನು ದಿಲೀಪ್ ಅವ್ರಿಗೆ ಕೇಳ್ತೀನಿ, ಯಾಕಂದ್ರೆ ಸೆಂಟ್ರಲ್ ಅಲ್ಲಿರೋದು ಅವ್ರ ಗೌರ್ಮೆಂಟ್, ಅದಕ್ಕೆ ನೀವು ಕೂಡ ಕೌಂಟರ್ ಕೊಡಬೇಕು. ಕೇವಲ 48 ಗಂಟೆಗಳ ಮುಂಚೆ ಪ್ರಧಾನಿ ಹೋಗ್ತಾರೆ ಇಸ್ರೇಲ್ಗೆ, ವಾಪಸ್ ಬರ್ತಾರೆ, ಇರಾನ್ನ ಸರ್ವೋಚ್ಚ ನಾಯಕನ ಅಸಾಸಿನೇಷನ್ ಆಗುತ್ತೆ. ಭಾರತಕ್ಕೂ ಇಸ್ರೇಲ್ನಲ್ಲಾದ ಈ ಬೆಳವಣಿಗೆಗಳು ಅದಕ್ಕೆ ಸಂಬಂಧನೇ ಇಲ್ಲ ಅಂದರೆ ನಾವು ನಂಬೇಕಾ? ಅದು ಬಿಟ್ಬಿಡಿ, ನಿನ್ನೆ ಆದ ಘಟನೆ, ಭಾರತದ ಗಡಿ ಭಾಗದಿಂದ ಕೇವಲ 370 ಕಿಲೋಮೀಟರ್ ದೂರದಲ್ಲಿ ಭಾರತದ ಅತಿಥಿಯಾಗಿ ಬಂದಿದ್ದ ಇರಾನ್ನ ಯುದ್ಧ ನೌಕೆಯನ್ನ US ಸಬ್ಮೆರಿನ್ಗಳು ಹೊಡೆದಾಗತ್ತೆ. ಭಾರತಕ್ಕೆ ಗೊತ್ತೇ ಇರಲಿಲ್ವಾ? ಇದು ಗೊತ್ತಿದ್ದು ಕೂಡ ಸುಮ್ಮನಾಯ್ತಾ?
ದಿಲೀಪ್ ಅವರೇ, ಭಾರತದ ಇನ್ವಾಲ್ವ್ಮೆಂಟ್ ಯುದ್ಧದಲ್ಲಿ ಇಲ್ಲವೇ ಇಲ್ಲ, ನಾವು ನ್ಯೂಟ್ರಲ್ ಆಗಿದ್ದೀವಿ ಅಂತ ಹೇಳಲಿಕ್ಕೆ ಕೇಂದ್ರ ಸರ್ಕಾರದ ಬಳಿಯಲ್ಲಿ ನಿಜವಾಗ್ಲೂ ಉಳಿದಿದೆಯಾ ನೈತಿಕತೆ ಅಂತ? ನೋಡಿ, ನಿನ್ನೆ ಆಗಿರ್ತಕ್ಕಂಥ ಐರಿಸ್ ದೇನಾ ಅಂತಕ್ಕಂಥ ಯುದ್ಧ ನೌಕೆ ಮೇಲೆ ಅಮೇರಿಕದ ನೌಕೆಗಳು ಬಂದು ಹೊಡೆದಾಕಿದ್ದಾವೆ. ಸೊ ಇದಕ್ಕೆ ಕಾರಣ ಈಗ ಅದು ಭಾರತದ ಒಂದು ಪರಿಧಿನಿಯಲ್ಲಿ ಬರ್ತಕ್ಕಂಥದ್ದಲ್ಲ, ಇಸ್ ಕಂಪ್ಲೀಟ್ಲಿ ಬರ್ತಕ್ಕಂಥದ್ದು ಶ್ರೀಲಂಕಾದ ಪರಿಧಿನಲ್ಲಿ, ಶ್ರೀಲಂಕಾದ ಕಂಟ್ರೋಲ್ನಲ್ಲಿ ಬರ್ತಕ್ಕಂಥ ಒಂದು ಅಂತಾರಾಷ್ಟ್ರೀಯ ಗಡಿನಲ್ಲಿ ಆಗಿರ್ತಕ್ಕಂಥ ಅಟ್ಯಾಕ್ ಇದು ಭಾರತದ ಕಂಟ್ರೋಲ್ನಲ್ಲಿ ಬಂದಿರತಕ್ಕಂಥದ್ದು ಮೊದಲನೇ ಕ್ಲಾರಿಟಿ ಮೇಡಮ್. ಅಕಸ್ಮಾತ್ ಏನಾದರೂ ಇಟ್ ಮೇ ಬಿ ಇದು ಭಾರತದ ಕಂಟ್ರೋಲ್ನಲ್ಲಿ ಬರ್ತಕ್ಕಂಥ ಒಂದು ನೌಕೆ ಆ ಪ್ರದೇಶ ಆಗಿದ್ದರೆ ಓಕೆ, ಭಾರತಕ್ಕೂ ಗೊತ್ತಿರಲಿಲ್ವ, ಆ ಕಂಟ್ರೋಲ್ ಇರಲಿಲ್ವ, ಅವ್ರಿಗೆ ರಾಡಾರ್ ವ್ಯವಸ್ಥೆ ಏನು ಮಾಡ್ತಿತ್ತು ಅಂತ ಪ್ರಶ್ನೆ ಕೇಳ್ಬೋದಾಯಿತು. ಇವತ್ತು ಕಂಟ್ರೋಲ್ ಆಫ್ ಶ್ರೀಲಂಕಾ ಒಂದು ಮೇಡಮ್. ಇವತ್ತು ನಡೀತಿರ್ತಕ್ಕಂಥ ಘಟನೆಗಳು ಮೇಡಮ್, ಈಗ ಇವತ್ತು ಕರ್ನಾಟಕ